ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಗೈಸ್, ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬ ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಮೇಯ್ನಾಗಿ ನೀವು ತಮ್ಮನೆ ನೋಡಿರ್ತೀರ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಅವರು ತಯಾರಾಗಿದ್ದಾರಾ. ಓಕೆ, ಅದರ ಒಂದು ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ಈ ಒಂದು ವಿಚಾರವಾಗಿ, ಒಂದು ಸಂಬಂಧದ ಕುರಿತಾಗಿ ಈ ಒಂದು ವಿಚಾರವಾಗಿ ನಾನು ಇಂದಿನ ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಖಂಡಿತ ಆ ವಿಡಿಯೋವನ್ನು ಕೊನೆತನಕ ನೋಡಿ ಗೈಸ್. ಓಕೆ, ಆ್ಯಂಡ್ ನೀವು ಮಾಡಬೇಕಾಗಿರೋದಷ್ಟೇ, ಈ ಡೆಕ್ಕನ್ನು ನೋಡಿ, ನಿಮ್ಮ ಪರ್ಸನ್ ಹೆಸರು, ಡೇಟ್ ಆಫ್ ಬರ್ತ್ ಮೈಂಡಲ್ಲಿ 3 ಬಾರಿ ಚಾಂಟ್ ಮಾಡಿಕೊಡಿ ಯೂನಿವರ್ಸಲ್ಲಿ, ಹಾಗೆ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ, ಅವರ ಒಂದು ಎನರ್ಜೀಸ್ ಯಾವ ರೀತಿ ಇದೆ ನೋಡೋಣ. ಓಕೆ, ಸೊ ವಿ ಹ್ಯಾವ್ ದ ಏಸ್ ಎನರ್ಜೀಸ್. ಸೊ ನಿಮ್ಮ ವ್ಯಕ್ತಿ ಮತ್ತೆ ಬರೋದಕ್ಕೆ ತಯಾರಿದ್ದಾರಾ, ನಿಮ್ಮ ಲೈಫಲ್ಲಿ ಯಾವ ಥರ ಇದೆ ಅವರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ನೋಡೋಣ. ಡಿಯರ್ ಯೂನಿವರ್ಸ್, ದಯವಿಟ್ಟು ಗೈಡ್ ಮಾಡಿ. ಓಕೆ, ಸೊ ವಿ ಹ್ಯಾವ್ ದ ಏಸ್ ಆಫ್ ಕಪ್ಸ್ ಎನರ್ಜೀಸ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಹ್ಯಾಂಗ್ಡ್ ಮ್ಯಾನ್ ಎನರ್ಜೀಸ್. ಓಕೆ, ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸೊ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ದಾರಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ಯಾವ ಕಡೆ ಹೋಗಬೇಕು ಅಥವಾ ನಾನೇನು ಮುಂದೆ ನಿರ್ಧಾರ ಅಂತಕ್ಕಂಥದ್ದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ. ಅಂದರೆ ನಿಮಗೆ ಕೆಲವೊಮ್ಮೆ ಅನಿಸುತ್ತೆ, ಇದೆಲ್ಲ ಬಿಟ್ಬಿಟ್ಟು ನಾನು ಮೂವ್ ಆನ್ ಆಗಿಬಿಡಲ, ನನಗೆ ಈ ಒಂದು ಒತ್ತಡ ಅಂತಕ್ಕಂಥದ್ದು ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸೊ ಏನು ಮಾಡಲಿ ನಾನು ಅನ್ನೋದರ ಒಂದು ಪ್ರಶ್ನೆ ಅಂತಕ್ಕಂಥದ್ದು ನಿಮ್ಮಲ್ಲಿ ತುಂಬ ಮೂಡಿದೆ. ಆ್ಯಂಡ್ ಎಷ್ಟೋ ಜನರ ಒಂದು ಪರಿಸ್ಥಿತಿ ಯಾವ ಥರ ಇದೆ, ತುಂಬ ಅಸಹಾಯಕವಾದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಹೇಗಂದರೆ ಮನೆಯಲ್ಲಿ ಸಹ ಒತ್ತಡ ಇರುತ್ತೆ, ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಿರ್ತಾರೆ, ಮದುವೆ ಮಾಡ್ಕೋಬೇಕು ಅಥವಾ ಯಾರಾದರೂ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರಾ ಅಥವಾ ಸಂಬಂಧ ನೋಡಬೇಕಾಗಿರುತ್ತೆ. ಈ ಥರ ಎಷ್ಟೋ ಒಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿರ್ತೀರ. ಆದರೆ ಒಂಥರ ಹೆಲ್ಪ್ಲೆಸ್ ಸಿಚುವೇಶನ್ ಅಂತ ನೋಡ್ಬೋದು ನಾವು. ಯಾಕಂದರೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಿಲ್ಲ, ಅಟ್ ದ ಸೇಮ್ ಟೈಮ್ ನಿಮಗೆ ಏನು ರೀಸನ್ ಹೇಳಿ ನಾನು ಸಂಬಂಧಗಳನ್ನ ಮುಂದೆ ಹಾಕಬೇಕು ಅನ್ನೋದರ ಒಂದು ಅರಿವು ಅಂತಕ್ಕಂಥದ್ದು ನಿಮಗೆ ಇರೋದಿಲ್ಲ. ಸೊ ಒಂದು ರೀತಿ ಹೇಳೋದಾದರೆ ಎಲ್ಲ ಕಡೆಯಿಂದನೂ ಒಂಥರ ಲಾಕ್ ಆಗಿದ್ದೀರಾ ಅಂತ ಸಹ ಇಲ್ಲಿ ಹೇಳ್ಬೋದು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಸೊ ಮುಂದೆ ಅವರು ಮತ್ತೆ ಬರೋ ಸಾಧ್ಯತೆ ಇದೆಯಾ ಅಂತ ನಾವು ಇಲ್ಲಿ ನೋಡೋದಾದರೆ 100% ಇದೆ. ಯಾಕಂದರೆ ನೀವು ನೋಡ್ಬೋದು, ಸೋಲ್ಮೇಟ್ ಕಾರ್ಡ್ ಬಂದಿದೆ, ಅವ್ರು ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಕ್ಕಂಥ ಕಾರ್ಡ್ ಬಂದಿದೆ. ಒಂದು ಬ್ಯಾಲೆನ್ಸಿಂಗ್ ಅಂದರೆ ಒಂದು ನಿಮ್ಮ ಇಷ್ಟು ದಿವಸ ಏನು ಲ್ಯಾಕ್ ಇತ್ತು ಅಥವಾ ಏನು ಮಿಸ್ಸಿಂಗ್ ಇತ್ತು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಅದು ಫುಲ್ಫಿಲ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನೀವು ನೋಡ್ಬೋದು, ನಿಮ್ಮ ಪರ್ಸನ್ ಖಂಡಿತ ನಿಮಗೆ ಕಾಂಟ್ಯಾಕ್ಟ್ ಅಂತಕ್ಕಂಥದ್ದನ್ನ ಮಾಡ್ತಿದ್ದಾರೆ. ಅವರ ಜೀವನ ನೀವಿಲ್ಲದೇನೆ ತುಂಬ ಕಷ್ಟಕರವಾಗಿದೆ. ಅವ್ರಿಗೆ ಹೆಂಗಂದರೆ, ಅವರು ಸಹ ನೀವು ಬಹುಶಃ ಎಷ್ಟೋ ಜನ ಕೇಳ್ತೀರಾ, ಮೇಡಮ್ ಅವ್ರಿಗೆ ಅಷ್ಟು ಆಸೆ ಇದೆ, ಅಷ್ಟು ಪ್ರೀತಿ ಇದೆ, ಮತ್ತು ಯಾಕೆ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ, ರೈಟ್? ಎಲ್ಲರೂ ಒಂದೇ ಥರ ಇರೋದಿಲ್ಲ, ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಕೆಲವೊಮ್ಮೆ ಅಂಜುತ್ತಾರೆ, ಅವರ ಫ್ಯಾಮಿಲೀಸ್ಗೆ ಹೆದರ್ಕೋತಾರೆ, ಅಯ್ಯೋ ನಾನು ಈ ಥರ ಹೇಳಿದ್ರೆ ಅವ್ರು ಒಪ್ಕೋತಾರಾ ಇಲ್ವಾ, ಅಥವಾ ನಾನೇನಾದರೂ ಆ್ಯಕ್ಷನ್ಸ್ ತೊಗೋಬೇಕಾಗತ್ತೆ. ಆ್ಯಂಡ್ ಕೆಲವರು ಆ ಕಮಿಟ್ಮೆಂಟಿಗೆ ರೆಡಿ ಇರಲ್ಲ ಗೈಸ್. ಪ್ರೀತಿ ಮಾಡುವಾಗ ತುಂಬ ಸುಲಭ ಅನಿಸುತ್ತೆ ದಾರಿಗಳು, ಆ್ಯಂಡ್
ಆವಾಗ ನಿಮಗೆ ಫ್ಯಾಮಿಲಿ ಪ್ರೆಷರ್ ಅಂತಕ್ಕಂಥದ್ದು ಇರೋದಿಲ್ಲ. ಆವಾಗ ತುಂಬ ಸುಲಭವಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಬಂದುಬಿಡ್ತೀರ. ಆದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅಂತಂದರೆ ನಿಮ್ಮ ಪೇರೆಂಟ್ಸ್ ಅಪ್ಪಣೆ ಅಥವಾ ಅವರ ಒಂದು ಒಪ್ಪಿಗೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಆವಾಗ ಎಷ್ಟೋ ಜನ ನಾನು ನೋಡಿದಾಗೆ ಹಿಂದೆ ಜರ್ಬಿಡ್ತಾರೆ, ಅಥವಾ ಓಕೆ ನಮ್ಮ ಮನೆಯಲ್ಲಿ ಈ ಥರ ಒಪ್ಕೊಳ್ಳೋದಿಲ್ಲ, ಸೊ ಹಾಗಾಗಿ ನಾವು ಇದನ್ನು ಮುಂದುವರಿಸೋದು ಬೇಡ, ನೀನೇನಾದರೂ ಮಾಡ್ಕೊ. ಕೆಲವರಂತೂ ತುಂಬ ವರ್ಸ್ಟ್ ಕೇಸ್ ಸಿನಾರಿಯೋ ನಾನು ನೋಡಿದ್ದು, ಏನೂ ಹೇಳಿದೆ ಇಮಿಡಿಯೇಟಾಗಿ ಬ್ಲಾಕ್ ಮಾಡಿಬಿಡ್ತಾರೆ. ಪಾಪ ಎಷ್ಟೋ ಜನಕ್ಕೆ ಗೊತ್ತೂ ಇರಲ್ಲ ಯಾಕೆ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ. ಸೊ ಈ ಥರ ವಿಚಾರಗಳನ್ನು ಸಹ ನೀವು ಅವೇರ್ನೆಸ್ ಅಂತಕ್ಕಂಥದ್ದನ್ನ ನೀವು ಮಾಡ್ಕೋಬೇಕಾಗತ್ತೆ. ಬಟ್ ಖಂಡಿತ ನ್ಯೂ ಬಿಗಿನಿಂಗ್ಸ್, ನ್ಯೂ ರಿಲೇಷನ್ಶಿಪ್ ಅಥವಾ ಈ ಒಂದು ಪರ್ಸನ್ ಕಡೆಯಿಂದ ಏನು ನೀವು ಮಿಸ್ ಮಾಡ್ಕೊಂಡಿರಿ, ಇಲ್ಲಿ ಬೇಸಿಕ್ಲಿ ಏನಪ್ಪ ಆಗ್ತಾ ಇದೆ ಅಂತಂದರೆ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಇವರು ಅಂದ್ಕೊಂಡಿದ್ದಾರೆ ಓಕೆ ನೀವಿಲ್ಲದೆ ಓಕೆ ಬ್ರೇಕಪ್ ಏನೋ ಮಾಡ್ಕೊಂಡು ಬಂದುಬಿಟ್ಟೆ, ನೀವಿಲ್ಲದೆ ನಾನು ಬದುಕ್ಬಿಡ್ತೀನಿ ಅಂತ ಒಂದು ಭರವಸೆಯಲ್ಲಿ ಇವರು ಇದ್ದಾರೆ. ಆದರೆ ಇನ್ನೊಂದು ವ್ಯಕ್ತಿ ಬರ್ತಿದ್ದಾರೆ, ನೀವು ಕೊಟ್ಟಿರ್ತಕ್ಕಂಥ ಒಂದು ಕಂಫರ್ಟ್ ಝೋನ್ ಅವರು ಇನ್ನೊಂದು ವ್ಯಕ್ತಿ ಕಡೆಯಿಂದ ಸಿಗಲ್ಲ ಅಂತ ಗೊತ್ತಾದಾಗ ಮನಸ್ಸು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ರೈಟ್? ಸೊ ಆವಾಗ ಅವ್ರಿಗೆ ಕಂಪ್ಯಾರಿಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ನನಗೆ ಹಳೆಯ ಒಂದು ನಿಮ್ಮಿಂದ ಸಿಗ್ತಿರ್ತಕ್ಕಂಥ ಒಂದು ಒಲವೇನಿದೆ, ಆ ಪ್ರೀತಿಯ ಸಪೋರ್ಟ್ ಏನಿದೆ, ಅದು ಬೇರೆಯವ್ರ ಕೈಯಿಂದ ನನಗೆ ತೊಗೊಳಕ್ಕಾಗ್ತಿಲ್ಲ ಅಥವಾ ಪಡೆಯೋದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಆ ಒಂದು ವಿಚಾರ ಅರಿವಿಗೆ ಬಂದಾಗ ಇವರು ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಕ್ಕಂಥ ಎಲ್ಲ ಸಿಚುವೇಶನ್ ಸಿನಾರಿಯೋಸ್ನ ನಾವಿಲ್ಲಿ ನೋಡ್ಬೋದು. ಮೇಯ್ನಾಗಿ ಏನಪ್ಪ ಅಂತಂದರೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥ ಒಂದು ಹೀಲಿಂಗ್ ಅಂತ ತೊಗೋಬೋದು. ರಿಲೇಷನ್ಶಿಪ್ ಹೀಲ್ ಆಗುತ್ತೆ ಇನ್ನು 2 months ಆಫ್ ಪೀರಿಯಡಲ್ಲಿ. ಓಕೆ, 2 months ಸಮಯವನ್ನು ನೀವು ಕೊಡಬೇಕಾಗತ್ತೆ ಈ ಒಂದು ವಿಚಾರವಾಗಿ. ಅವ್ರಿಗೆ ರಿಯಲೈಸ್ ಮಾಡಿಕೊಂಡು ಅವ್ರಿಗೆ ಒಂದು ರೀತಿ ಆ ಒಂದು ಬಾಂಡ್ ಕ್ರಿಯೇಟ್ ಮಾಡಿ ಮತ್ತೆ ವಾಪಸ್ ಬರಬೇಕು. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ನನಗೆ ಗೊತ್ತಿದೆ ಎಷ್ಟೋ ಜನ ನಿಮ್ಮ ಪರ್ಸನ್ಗೆ ಹಣದ ಸಹಾಯ ಮಾಡಿದ್ದೀರಾ, ಅವ್ರಿಗೆ ಎಲ್ಲ ರೀತಿಯಲ್ಲೂ ನೀವು ಸಹಾಯವನ್ನು ಮಾಡಿದ್ದೀರಾ, ಅದು ಒಳ್ಳೆಯದೇ ಇಲ್ಲ ಅಂತಲ್ಲ. ಬಟ್ ಆದ್ರೂ ತುಂಬಾ ಅಬ್ಸೆಷನ್ಗೆ ಒಳಗಾಗೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಪದೇ ಪದೇ ಅವ್ರ ಹಿಂದೆ ಬೀಳೋದು, ಪದೇ ಪದೇ ಮೆಸೇಜ್ ಮಾಡೋದು, ಈ ಥರ ಮಾಡೋದ್ರಿಂದ ಅವ್ರಿಗೆ ಆ ಟೈಮ್ ಗ್ಯಾಪ್ ಅಂತಕ್ಕಂಥದ್ದು ಸಿಗೋದಿಲ್ಲ. ಯಾಕಂದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್, ಅಂದರೆ ಸಮಯಕ್ಕೆ ಎಲ್ಲವನ್ನು ಹೀಲ್ ಮಾಡುವಂಥ ಒಂದು ತಾಕತ್ತಿದೆ. ಸೊ ಆ ಸಮಯವನ್ನು ದಯವಿಟ್ಟು ನೀವಿಲ್ಲಿ ನಿಮ್ಮ ಪರ್ಸನ್ಗೆ ಕೊಡಬೇಕಾಗತ್ತೆ. ಸೊ ತಾಳ್ಮೆಯಿಂದ ಇರಿ. ಅಲ್ಲಿವರೆಗೂ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮ ಒಂದು ಸೆಲ್ಫ್ ಲವ್, ನೀವು ಕೇರ್ ಮಾಡ್ಕೊಳ್ಳಿ, ನೀವು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣೋ ಥರ ನೀವು ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಸೆಲ್ಫ್ ಲವ್ ಮಾಡ್ಕೋತೀರ ಅಷ್ಟೇ ಬೇಗ ನಿಮ್ಮ ಪರ್ಸನ್ ಸಹ ಇಲ್ಲಿ ಅಟ್ರ್ಯಾಕ್ಟ್ ಆಗ್ತಾರೆ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಸೊ ಡಿಯರ್ ಏಂಜಲ್ಸ್, ನಮ್ಮ ವೀಕ್ಷಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ಯಾವ ಒಂದು ಸಂದೇಶ ಇದೆ ದಯವಿಟ್ಟು ತಿಳಿಸ್ಕೊಡಿ ಡಿಯರ್ ಏಂಜಲ್ಸ್. ಬಿ ಅಸರ್ಟಿವ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಂಬಿಕೆ ಇರಬೇಕು. ಆ್ಯಂಡ್ ರೊಮ್ಯಾನ್ಸ್ ಕಾರ್ಡ್ ಸಹ ಬಂದಿದೆ. ಓಕೆ, ಸೊ ಇದಕ್ಕಿನ್ನ ನಿಮಗೆ ಪಾಸಿಟಿವ್ ಕನ್ಫರ್ಮೇಷನ್ ಬೇರೋಂತಿರೋದಿಲ್ಲ. ಓಕೆ, ಸೊ ನಂಬಿಕೆ ಇಡಿ. ನೀವೇನು ನಂಬಿಕೆ ಇಟ್ಟಿದ್ದೀರಾ ಅದು ಸುಳ್ಳಾಗಲ್ಲ. ಬಟ್ ಸದ್ಯದ ಪರಿಸ್ಥಿತಿಲಿ ಯಾವುದೇ ಒಂದು ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಏನೇ ಆ್ಯಕ್ಷನ್ ತೊಗೊಂಡ್ರು ಇಟ್ ಈಸ್ ಅನ್ಲೈಕ್ಲಿ ಟು ಹ್ಯಾಪನ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಬಟ್ ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ನಾನು ಹೇಳಿದೆ ಆಲ್ರೆಡಿ ಈ ಒಂದು ಪಾರ್ಟ್ನರ್ಶಿಪ್ ನಿಮಗೆ ಮತ್ತೆ ವಾಪಸ್ ಸಿಗ್ತಾ ಇದೆ ಅಂತ. ಏಂಜಲ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಒಂದೇ ಥಿಂಗ್, ಬಿ ಅಸರ್ಟಿವ್ ಅಂದರೆ ನಂಬಿಕೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಆ್ಯಂಡ್ ದಯವಿಟ್ಟು ನೆಗೆಟಿವ್ ಥಿಂಕಿಂಗ್ ಮಾತ್ರ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಓಕೆ, ಸೊ ಒಂಥರ ಹೇಳಬೇಕು ಅಂದರೆ ಬ್ಯೂಟಿಫುಲ್ ಸಂದೇಶ ನಮ್ಮ ಒಂದು ಏಂಜಲ್ಸ್ ಕಡೆಯಿಂದ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ಯೂನಿವರ್ಸ್ ಇದೇ ರೀತಿ ನಿಮ್ಮನ್ನು ಬ್ಲೆಸ್ ಮಾಡಲಿ. ಆ್ಯಂಡ್ ಎಲ್ಲರ ಜೀವನದಲ್ಲೂ ಸಂತಸ ಅಂತಕ್ಕಂಥದ್ದು ಆದಷ್ಟು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋವನ್ನು ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದ್ದಕ್ಕೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.